ಸಿದ್ಧನ ಮರಿಬೇಡ ಗವಿಸಿದ್ದನ ಮರಿಬೇಡ, ಬುದ್ಧಿವಂತನಾದ ಮೇಲೆ ಗವಿಸಿದ್ದನ ಮರಿಬೇಡ ಅಂತಂದೇಳಿ ಕೊಪ್ಪಳ ಅಲ್ರಿ ಇದು ಹೋಳಿಗೆಕ್ ಮಾಡಿದಂತ ಹಪ್ಪಳ. ಗವಿಸಿದ್ದಪ್ಪ ಎಲ್ಲದನಂತ ಕೇಳಿದ್ರೆ ಕೊಪ್ಪಳ ಗ್ರಾಮದಾಗ ಹೊಡೆದು ಮೂಡ್ಯಾನ್ರಿ ಅಪ್ಪ. ವಿದ್ಯಾ ದಾಸೋಗ, ಅನ್ನ ದಾಸೋಗ, ಜ್ಞಾನ ದಾಸೋಗ. ಇವತ್ತು ಅಭಿನಯ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ನಮಗೆ ನೋಡ್ರಿ ಎರಡನೇ ಪರಮಾತ್ಮ ನಡೆದಾಡುವಂಥ ದೇವರು. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್. ನಮ್ಮ ಹೆಸರು ಸಣ್ಣಪ್ಪ ರೀ. ಸಣ್ಣಪ್ಪರು ಹ್ಞೂ ರೀ. ಯಾವ ರೀ? ಹಿರೇಬೊಮ್ಮನಾಳು. ಹಿರೇಬೊಮ್ಮನಾಳು. ಹ್ಞೂ ರೀ. ಓಹೋ, ಎಷ್ಟು ದಿನ ಆಯ್ತು ರೀ ಬಂದು? ಇವತ್ತಿಗೆ 3 ದಿವಸ ಆತ್ರಿ. 3 ದಿನ ಅಡ್ವಾನ್ಸ್ ಆಗಿ ಬಂದ್ಬಿಟ್ರಿ? ಹ್ಞೂ ರೀ. ಸೇವೆ ಮಾಡ್ತಾರೆ. 15 ದಿವಸ ಸೇವೆ ಮಾಡ್ತಾರೆ. 15 ದಿವಸ ಇಲ್ಲಿ ನಾವು ಸೇವೆ ಮಾಡ್ತೀವಿ ರೀ. ಹಾಂ ರೀ, ಹಾಂ ರೀ. ಈಗ ನೋಡ್ರಿ, ಬರುವಾಗ ಏನು ತಂದಿಲ್ಲ, ಹೋಗುವಾಗ ಏನು ಒಯ್ಯಂಗಿಲ್ಲ. ಎಷ್ಟು ಗಳಿಸಿದಲ್ಲಿ ಏನೈತಿ ತೋಡಿಟ್ಟು ಬರಮನೆ ಬ್ಯಾರೆ ಐತಿ ಅಂತಂದೇಳಿ ಕದ್ರ ಕದಿಬೇಕು, ಒಂದು ಬಿಂದಿಗೊನ್ನ ಬಿದ್ದು ಬೀಳ್ಬೇಕು ಶಿವ ಶರಣರ ಬೆನ್ನ ಅಂತಂದೇಳಿ. ಅದಕ್ಕೆ ಮಾನವ ಜನ್ಮ ಭಾಳ ಶ್ರೇಷ್ಠ ಐತಿ, ತಿಳ್ಕೊಂಡು ನಡೆದರ ನಮ್ಗೆ ಹೊಲ್ತೈತಿ ಅಂತಂದೇಳಿ ಶರಣರ ಸೇವೆ ಮಾಡಕ್ಕೆ ಬಂದೀವ್ರಿ ಅಪ್ಪ. ಸಿದ್ಧನ ಮರಿಬೇಡ ಗವಿಸಿದ್ದನ ಮರಿಬೇಡ, ಬುದ್ಧಿವಂತನಾದ ಮೇಲೆ ಗವಿಸಿದ್ದನ ಮರಿಬೇಡ ಅಂತಂದೇಳಿ ಕೊಪ್ಪಳ ಅಲ್ರಿ ಇದು ಹೋಳಿಗೆಕ್ ಮಾಡಿದಂಥ ಹಪ್ಪಳ. ಕೊಪ್ಪಳ ಎಲ್ಲವೂ ಶಿವನ ಸಪ್ಪಳ. ಗವಿಸಿದ್ದಪ್ಪ ಎಲ್ಲದನಂತ ಕೇಳಿದ್ರೆ ಕೊಪ್ಪಳ ಗ್ರಾಮದಾಗ ಹೊಡೆದು ಮೂಡ್ಯಾನ್ರಿ ಅಪ್ಪ. ವಿದ್ಯಾ ದಾಸೋಗ, ಅನ್ನ ದಾಸೋಗ, ಜ್ಞಾನ ದಾಸೋಗ. ಇವತ್ತು ಅಭಿನಯ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ನಮಗೆ ನೋಡ್ರಿ ಎರಡನೇ ಪರಮಾತ್ಮ ನಡೆದಾಡುವಂಥ ದೇವರು. ಇಂಥ ಒಂದು ಶಿವ ಶರಣರು ನಮಗೆ ಸಿಗಬೇಕಾದ್ರೆ ನಾವು ಪೂರ್ವ ಜನ್ಮದಾಗ ಮಾಡಿದಂಥ ಪುಣ್ಯ ರೀ ಅಪ್ಪ. ತೇರಿನ ದಿವಸ ಭಯಂಕರ ಗದ್ದಲ ರೀ, ನೋಡಕ ಜಾಗ ಸಾಲಗಿಲ್ಲ, ನಿಂದ್ರಕ ಕಣ್ಣು ಸಾಲಗಿಲ್ಲ ಅಂತಂದೇಳಿ ವಿದ್ಯಾರ್ಥಿಗಳಿಗೆ ಸಾಲಿ ಒಂದು ಕಟ್ಟಿಸಿ ಇವತ್ತು ನೋಡ್ರಿ ಹೊಲ ಮನೆ ಪಾಲು ಮಾಡ್ತಾರ, ಎಮ್ಮೆ ಪಾಲು ಮಾಡ್ತಾರ, ಬಂಗಾರ ಬೆಳ್ಳಿ ಪಾಲು ಮಾಡ್ತಾರ. ಕಲ್ತಂಥ ವಿದ್ಯೆ ಮಾತ್ರ ಯಾರಿಂದ ಕೂಡ ಪಾಲು ಮಾಡೋದು ಸಾಧ್ಯನಿಲ್ರಿ ಅಪ್ಪ. ಅದಕ್ಕೆ ಇವತ್ತು ಪಾಲು ಮಾಡ್ಲಾರ್ದಂಥ ವಿದ್ಯೆ ಸಣ್ಣ ಮಕ್ಕಳಿಗೆ ನಮ್ಮ ಅಪ್ಪನ ಕಲಿಸ್ತಾರಂದ್ರೆ ಅದೇನು ಸಣ್ಣದಲ್ರಿ. ಊಟದ ಖರ್ಚು, ಜಳಕ ಜಪತ್ರ ಎಲ್ಲ ತಮ್ಮ ಮಕ್ಕಳು ಅಂತಂತ ಹೇಳಿದು ಜೋಪಾನ ಮಾಡ್ತಾರೆ ಅಪ್ಪ. ಅಪ್ಪನವ್ರ ಬಗ್ಗೆ ಎಷ್ಟು ಹೇಳಿದ್ರೆ ಕಡಿಮೆ ರೀ. ಅದಕ್ಕೆ ನೋಡ್ರಿ, ಸತ್ಯ ಶಿವ ಶರಣರ ಸಂಘ ಮರೆತು ನಾನು ಇರುವುದು ಹೆಂಗ, ಶರಣರ ಸಂಘ ಅರಿಯದು ಮಂಗ, ಅಲ್ಪರ ಸಂಘ ಅದೇ ಮಾನಭಂಗ, ದುಷ್ಟರ ಸಂಘ ದೂರ ಆಗುವುದು ಹೆಂಗಂತಂದೇಳಿ ಶ್ರೀ ಗುರು ವಚನವು ಪಾಲಿಸಿದಾಗಲೇ ದೊರೆಯದು ಮುಕುತಿ ನರರಿಗೆ. ಸದ್ಗುರುವಿನ ಮಹಿಮೆ ಏನು ಬಲ್ಲರು ನರಕುರಿಗಳಂತಂದೇಳಿ ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರವನಿಗೆ, ಕೊಟ್ಟದ್ದು ಕೆಟ್ಟಿ ತನಬೇಡ ಮುಂದದು ಕಟ್ಟಿಟ್ಟು ಬುತ್ತಿ, ಕೊಟ್ಟು ಅನ್ನಲಿ ಬೇಡ ಇಟ್ಟು ಕುದಿಯಲಿ ಬೇಡ, ಎಷ್ಟುಂಡರಂದು ಅನ್ನ ಬೇಡ, ಇವು 3 ಕಟ್ಟಿಟ್ಟು ಬುತ್ತಿ ಅಂತಂದೇಳಿ ಬಲ್ಲವರು ಭಾಳ ಚಂದ ಹೇಳ್ಯಾರಿ ಅಪ್ಪ. ನಾವು ಹೆಂಗದಿ ಬಂದ್ರೆ ದಂಡ ಕೊಟ್ಟಷ್ಟು ದಾನ ಮಾಡಗಿಲ್ಲ, ಎಂಡ ಕುಡಿದಷ್ಟು ಹಾಲು ಕುಡಿಗಿಲ್ಲ ಅಂತಂದೇಳಿ ಇಂಥ ಒಂದು ಮಠಕ್ಕೆ ದಾನ ಕೊಟ್ಟದ್ದು ಎಲ್ಲಿ ಹೋಗಂಗಿಲ್ರಪ್ಪ. ತಾಯಿ ಹೆಂಗೆ ಸೆರಗ್ ಮುಚ್ಚಿ ಮಕ್ಕಳಿಗೆ ಮಲಯಾಳ ಕೊಟ್ಟಾಗ ಮಗ ಆನಂದ ರೀತಿಯಿಂದ ಮಕ್ಕಂತದ್ರಂತಗಿನ ಮನುಷ್ಯರು ಕೊಟ್ಟದ್ದು ಅಂಗನಿ, ಶಿವ ಕೊಟ್ಟದ್ದು ನುಂಗನಿ ಅಂತಂದೇಳಿ ಗವಿಸಿದ್ದೇಶ್ವರ ಮಹಾಸ್ವಾಮಿ ಕಣ್ಣಿಗೆ ಕಾಣ್ಲಾರ್ದಂಗೆ ಕೊಡ್ತಾನ್ರಿಪ್ಪ. ನಾನು 2 ಮಾತುಗಳನ್ನು ಮುಗಿಸ್ತೇನೆ ರೀ. ಜೈ ಜೈ ಕರ್ನಾಟಕ ಮಾತು. ತುಂಬಾ ಧನ್ಯವಾದ ರೀ. ತುಂಬಾ ಧನ್ಯವಾದಗಳು. ಎಷ್ಟು ವರ್ಷ ಆಯ್ತು ಸೇವೆ ಮಾಡ್ಕೊಂಡು ಬಂದಿದ್ದೀರಾ? ಈಗ 11ನೇ ವರ್ಷ ರೀ ಅಪ್ಪ. 11ನೇ ವರ್ಷ. ಹ್ಞೂ ರೀ. ನೀವು ಚೆನ್ನಾಗಿರ್ರಿ, ಎಲ್ಲರೂ ಚೆನ್ನಾಗಿರ್ಲಿ ಅಂತೇಳಿ ಎಲ್ಲರಿಗೆ ಗವಿಸಿದ್ದಪ್ಪನ ಆಶೀರ್ವಾದ ಇರಲಿ ಅಪ್ಪ. ಎಲ್ಲರಿಗೆ ಶರಣವು ಶರಣಾರ್ಥಿ. ಓಕೆ ರೀ, ನಮಸ್ಕಾರ. ಬಳಿಗಾರ್ ಎಪಿಸೋಡ್ ಸಬ್ಸ್ಕ್ರೈಬ್ ಆಗ್ರಿ ಎಲ್ಲರೂ. ಥ್ಯಾಂಕ್ ಯು.